ಹೆಲೋ ಆಲ್, ನಮಸ್ಕಾರ. ನಾನು ಕೆನಡಾಗೆ ಬಂದು ಹೊಸದ್ರಲ್ಲಿ ಇದು ಯಾವುದೋ ಅಮರ್ನಾಥ್ ಸೊಪ್ಪು ಅಂತ ಕೇಳಿದೆ ಇಂಡಿಯನ್ ಸ್ಟೋರ್ಸ್ನಲ್ಲೆಲ್ಲ. ಆಮೇಲೆ ಅವ್ರು ಹೇಳಿದ್ರು, ಮೇಡಮ್ ಅದು ಅಮರ್ನಾಥ್ ಸೊಪ್ಪಲ್ಲ, ಅಮರಾಂತ್ ಸೊಪ್ಪು ಅಂತ. ಆಮೇಲೆ ಆ ಅಮರಾಂತ್ ಸೊಪ್ಪನ್ನ ನೋಡಿದ ಮೇಲೆ ನಂಗೆ ರಿಯಲೈಸ್ ಆಗಿದ್ದು, ಇದು ದಂಟಿನ ಸೊಪ್ಪು ಅಂತ. ಇಂಥದ್ದು ಒಂದಲ್ಲ ಎರಡಲ್ಲ, ಈ ಥರದ್ದು ಬೇಕಾದಷ್ಟು ಎಂಬ್ಯಾರಸಿಂಗ್ ಮೂಮೆಂಟ್ಸ್ ನನಗೆ ಆಗಿದೆ. ನೀವು ಇದೇ ಥರ ಏನಾದರೂ ಅಂದ್ಕೊಂಡಿದ್ರೆ ವಿಡಿಯೋನ ಕಂಟಿನ್ಯೂ ಮಾಡಿ ನೋಡಿ. ಸೊ ಅದೇ ಅಮರಂತ್ ಸೊಪ್ಪನ್ನ ಉಪಯೋಗಿಸ್ಕೊಂಡು ಕಾಳು ಮತ್ತು ದಂಟು ಸೊಪ್ಪಿನ ಸಾರನ್ನ ಮಾಡೋದನ್ನ ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ನಾನಿಲ್ಲಿ ತೋರಿಸ್ಕೊಟ್ಟಿರೋ ರೀತಿ ಎಕ್ಸಾಕ್ಟ್ಲಿ ಹಾಗೆ ಮಾಡಿ, ಸೂಪರಾಗಿ ಬರುತ್ತೆ. ಇದು ರಾಗಿ ಮುದ್ದೆ, ಅನ್ನ, ಚಪಾತಿಗೆ ಸಖತ್ತಾಗಿರುತ್ತೆ. ಇದೇ ರೀತಿ ನನ್ನ ಕೆನಡಾ ಕತೆಗಳು ಮತ್ತು ನಾನು ಮನೆಯಲ್ಲಿ ಮಾಡುವಂಥ ಅಡುಗೆಗಳನ್ನ ತಿಳ್ಕೊಬೇಕಂದ್ರೆ ಲೈಕ್, ಶೇರ್ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತು ಇದ್ರದ್ದು ಡೀಟೇಲ್ಡ್ ರೆಸಿಪಿನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅದನ್ನು ಸಹ ನೀವು ರೆಫರ್ ಮಾಡ್ಬೋದು.